Hi friends, welcome back to my YouTube channel Nivedita Vlogs. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಹೇಗೆ ಮಾಡ್ತಿದ್ದಾಳೆ. ಅಕ್ಕನ ಮಕ್ಕಳು ಬರ್ತಾರೆ ಅಂತ ಹೇಳಿದ್ನಲ್ವ, ಸೊ ಏನಾದರೂ ಗೇಮ್ಸ್ ಆಡ್ಸೋಣ ಅಂತ ಹೇಳಿ ಮೀಶೋಯಿಂದ ಬಾಲ್ಗಳು ತರಿಸಿದ್ದೆ. 2 ಸೆಟ್ ತರಿಸಿದೆ. ತುಂಬಾ ಚೆನ್ನಾಗಿದೆ. ಹಾಗೆ ಪಾಪಗೂ ಕೂಡ ಆಟಾಡ್ಸೋಕ್ಕಾಗುತ್ತೆ ಅಂತ ಹೇಳಿ ತರಿಸಿದ್ದೀನಿ. ಅವಳು ಕ್ರಿಕೆಟ್ ಚೆನ್ನಾಗಿ ಆಡ್ತಿದ್ದಾಳೆ, ಬ್ಯಾಟಿಂಗು ಬಾಲ್ ಹಾಕಿದ್ರೆ ಚೆನ್ನಾಗಿ ಹೊಡಿತಿದ್ದಾಳೆ. ಸೊ ಹಾಗಾಗಿ ಆಟಾಡ್ಸೋಣ ಅಂತ ಬಾಲ್ ತರಿಸಿದ್ದೀನಿ. ಪಪ್ಪು ಹೇಗೈತೆ ಬಾಲ್ಸ್ ಎಲ್ಲ? ಹಾಂ ಸರಿ, ನೀನು ಆಟಾಡು. ಬಾಲ್ಸ್ ಎಲ್ಲ ತರಿಸಿದ್ದೀನಲ್ವ, ನಿನ್ನ ಖುಷಿ ಆಯ್ತಾ ನಿನಗೆ? ಏನು ಹೇಳ್ತೀಯ ಅಮ್ಮಂಗೆ? ಯಾವ ಕಲರ್ ಇದು? ಯಾವ ಕಲರ್ ಇದು? ನೀಟಾಗಿ ಹೇಳು ಚಿನ್ನಿ. ಯಾವಾಗಲೂ ಅದು ಕೇಳಿದಾಗಲೇ ಈ ಥರ ಹೇಳಲ್ಲ, ಇಲ್ಲಾಂದರೆ ಕರೆಕ್ಟಾಗಿ ಐಡೆಂಟಿಫೈ ಮಾಡ್ತಾಳೆ. ಯಾವ ಕಲರ್ ಅಮ್ಮ? ಇದರಲ್ಲಿ ಯಾವುದು? ಇದು ಯಾವ ಕಲರು? ಮತ್ತೆ ಇದು ಏಯ್ ಪಪ್ಪು, ರೆಡ್ ಕಲರ್ ಇದು ಚಿನ್ನಿ. ಇದು ರೆಡ್ ಕಲರು, ಇದು ಗ್ರೀನ್ ಕಲರು. ಯಾಕೆ ಮರ್ತೋಯ್ತಾ? ಹಾಂ, ಹಬ್ಬದ ಶಾಪಿಂಗ್ ಆಲ್ಮೋಸ್ಟ್ ಎಲ್ಲ ತೊಗೊಬಂದಿದ್ದೀವಿ. ಫ್ರೂಟ್ಸು, ಹೂವು ಎಲ್ಲ ತೊಗೊಬಂದಿದ್ದೀವಿ. ಸ್ವಲ್ಪ ಮಾವಿನ ಸೊಪ್ಪು ಹಾಗೆ ಬೇವಿನ ಸೊಪ್ಪು ತೊಗೊಂಬರೋಣ ಅಂತ ಹೊರಟಿದ್ದೀವಿ. ಇಲ್ಲೇ ನಮ್ಮ ಕ್ವಾರ್ಟರ್ಸಲ್ಲೇ ಸಿಗುತ್ತೆ. ನನ್ನ ಹಸ್ಬೆಂಡ್ ಈಗ ತಾನೇ ಬಂದರು, ಫ್ರೆಶ್ ಅಪ್ ಆಗ್ತಿದ್ದಾರೆ. ಇವಾಗ ಪಾಪ ಕೂಡ ಸ್ವಲ್ಪ ತಲೆ ಬಚ್ಕೊಂಡು ಏನು ತರಕ್ಕೆ ಹೋಗ್ತಿದ್ದೀವಿ? ಬಾಯಿ ಒಳಗಡೆ ಹಾಕೊಂಬಾರ್ದು. ಏನು ತರಕ್ಕೆ ಹೋಗ್ತಿದ್ದೀವಿ ಹೇಳು? ಹಾಂ, ಮಾವಿನ ಸೊಪ್ಪು, ಹಾಂ, ಬೇವಿನ ಸೊಪ್ಪು ತಗೋಬರಕ್ಕೆ ಹೋದಾಗ ಸಿಗ್ತೀವಿ. ಬಾಯ್ ಬಾಯ್. ಬಾಯ್ ಹೇಳು. ಬ್ಲೂ ಕಲರ್ ಯಾವುದು ತೋರಿಸು? ಬ್ಲೂ ಕಲರ್ ಯಾವುದು ತೋರಿಸು? ಬ್ಲೂ ಯಾವ ಕಲರ್? ಪಿಂಕ್ ಕಲರ್. ಓಕೆ, ಬ್ಲೂ ಕಲರ್ ಯಾವುದು? ಯಾವ ಕಲರ್? ಯಾವುದು? ಏನಾಗಲ್ಲ, ಇದು ಹೇಳು. ಇದು ಯಾವ ಕಲರ್? ಇದು ಬೊಪ್ಪಾಯಿ ಟೀ ಶರ್ಟ್ ಹಾಕುತ್ತೈತೆ. ಸರಿ ಬನ್ನಿ, ತಗೋಬರಕ್ಕೆ ಹೋಗೋಣ. ಯಾರ್ದು? ಪಪ್ಪು ಸ್ಲಿಪ್ಪರ್ ಹಾಕೊಳಕ್ಕಾಗಲ್ಲ ನಿನಗೆ. ನೀನು ಚಿಕ್ಕೊಳ್ತಾನೆ, ನೀನು ಸ್ಲಿಪ್ಪರ್ ನೀನು ಹಾಕೊಬೇಕು. ಪಪ್ಪಂದು ದೊಡ್ಡ ಸ್ಲಿಪ್ಪರ್. ಕೈಗೆಲ್ಲ ಹೇಗೆ ಬರ್ಕೊಂಡಿದ್ದಾಳೆ ನೋಡು. ಈ ಹಬ್ಬಕ್ಕೆ ಮೇನ್ ಬೇಕಾಗಿರೋದು ಬೇವಿನ ಸೊಪ್ಪಲ್ವ. ಸೊ ಇಲ್ಲಿ ನಮ್ಮ ಮನೆ ಹತ್ರನೇ ತುಂಬಾ ಮರಗಳಿದ್ದಾವೆ. ನಮ್ಮ ಮನೆಗೆ ಹತ್ತಿರ ಆಗಿರೋ ಮರ ಇದು. ಸೊ ಅಲ್ಲೇ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ನನ್ನ ಹಸ್ಬೆಂಡ್ ಸ್ವಲ್ಪ ಹೈಟ್ ಇರೋದ್ರಿಂದ ಕೈಗೆ ಸಿಗೋ ಥರ ಇತ್ತು. ಸೊ ಕೇಳ್ತಾಯಿದ್ರು. ಅದಾದಮೇಲೆ ಗೊತ್ತಿರೋರೊಬ್ಬರು ಆಂಟಿ ಹತ್ರ ದೋಟಿ ಇಸ್ಕೊಂಡು ಕಿತ್ಕೊಂಡ್ವಿ. ಅವಾಗ ತಾನೇ ಚಿಗುರಿತ್ತಲ್ವ, ಚೆನ್ನಾಗಿ ಚಿಗುರಿದರದ್ದು ಕೂಡ ಸಿಕ್ತು. ಅಳಸಂಡೆ ಸೊಪ್ಪಲ್ಲ, ಬೇವಿನ ಸೊಪ್ಪು. ಅಲ್ಲ, ಅಂಕಲಿಗೆ ಕೊಟ್ಬರೋದು. ಹಾಗೆ ನಾವು ಕೇಳ್ತಿದ್ವಲ್ವ. ಸೊ ನನ್ನ ಹಸ್ಬೆಂಡು ಗೊತ್ತಿರೋರು ಸ್ವಲ್ಪ ಇಸ್ಕೊಂಡು ಹೋದರು ನಮ್ಮ ಹತ್ರನೇ. ಕಿತ್ಕೊಂಡ್ವಿ, ಚಿಗುರು ಕೂಡ ಸಿಕ್ತು. ಸೊ ನಾಳೆ ಬೆಳಿಗ್ಗೆ ಪೂಜೆಗೆಲ್ಲ ಇಟ್ಟು ಚೆನ್ನಾಗಿ ಪೂಜೆ ಮಾಡಬೇಕು. ಬೆಳಗ್ಗೆನೇ ಎದ್ದು ನೋಡೋಣ ನನ್ನ ಹಸ್ಬೆಂಡ್ ಆಫೀಸಿಂದ ಎಷ್ಟು ಗಂಟೆಗೆ ಬರ್ತಾರೆ, ಅಷ್ಟೊತ್ತಿಗೆ ಮುಗಿಸೋಣ ಅಂತ ಅಂದ್ಕೊಂಡೆ. ಹಬ್ಬದ ದಿನವೂ ಹೇಗೆ ಅವ್ರನ್ನ ಬಿಟ್ಟು ಪೂಜೆ ಮಾಡೋದು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿರೋಣ. ಅದಾದಮೇಲೆ ಅವ್ರು ಬಂದ ತಕ್ಷಣ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಮಾವಿನ ಎಲೆ ಕಿತ್ಕೊಳ್ಳೋಕೆ
ಬಂದಿದ್ದೀವಿ. ತೋರಣವನ್ನು ಮಾಡಿಲ್ಲ, ಏನೂ ಮಾಡಿಲ್ಲ. ಪಾಪು ಮಲಗಿಸೋದೇ ಇಷ್ಟೊತ್ತಾಯಿತು. ಅವ್ರ ಪಪ್ಪ ಬೇಕು ಅಂತ ಅಳ್ತಾ ಇದ್ಲು. ಸೊ ಹಾಗಾಗಿ ಇವಾಗ 11 ಆಗಿದೆ. ಅವಳನ್ನ ಮಲಗಿಸಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ, ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಬೇವಿನ ಸೊಪ್ಪು ಚಿಗುರು ಸಮೇತ ಹಾಗೆ ಹೂ ಸಮೇತ ಸಿಕ್ತು. ಅದು ಬೇವು ಬೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡ್ವಿ. ಬಟ್ ಮಾವಿನ ಎಲೆ ಅಷ್ಟು ಚೆನ್ನಾಗಿರೋ ಸಿಕ್ಕಿಲ್ಲ. ಫುಲ್ ಲೈಟ್ ಗ್ರೀನ್ ಬೇಕಾಗಿತ್ತು, ಚೆನ್ನಾಗಿ ಕಾಣಿಸೋದು. ಫೋಟೋದ ಹತ್ರ ಎಲ್ಲ ಇಟ್ಟರೆ ಪರವಾಗಿಲ್ಲ. ಸ್ವಲ್ಪ ಜಾಸ್ತಿ ಲೈಟ್ ಗ್ರೀನ್ ಇಲ್ಲ, ಮೀಡಿಯಮ್ ಗ್ರೀನಲ್ಲಿದೆ. ಫುಲ್ ಈ ಕಡೆ ಡಾರ್ಕ್ ಗ್ರೀನು ಅಲ್ಲ, ಈ ಕಡೆ ಲೈಟ್ ಗ್ರೀನು ಅಲ್ಲ. ಚಿಗುರಿರೋದು ಸ್ವಲ್ಪನೇ ಸಿಕ್ತು. ಇದು ದೊಡ್ಡ ಮರ. ಬುಡ ನೋಡಿ ಎಷ್ಟು ದೊಡ್ಡದಿದೆ. ಇದ್ರ ಮಾವಿನಕಾಯಿ ಕೂಡ ತುಂಬಾ ದೊಡ್ಡದು ಬಿಡುತ್ತೆ. ಅದು ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ. ಬಟ್ ಮರ ಮಾತ್ರ ತುಂಬಾ ದೊಡ್ಡದಿದೆ. ಎಷ್ಟು ವರ್ಷ ಹಿಂದಿನ ಮರನೋ ಗೊತ್ತಿಲ್ಲ. ಎಲ್ಲ ಕಿತ್ತಿಟ್ಟು ಇವಾಗ ನಾವು ಹೊರಗಡೆ ಬಂದಿದ್ದೀವಿ. ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಬರೋಣ ಅಂತ ಹೇಳಿ. ತುಂಬ ದಿನ ಆಗಿತ್ತು ಪಾನಿಪುರಿ ತಿಂದು. ಸೊ ಹಂಗಾಗಿ ಪಾನಿಪುರಿ ತಿನ್ನೋಣ ಅಂತ ಹೇಳಿ ಬಂದಿದ್ದೀವಿ. ನನ್ನ ಹಸ್ಬೆಂಡ್ಗೆ ಮಗಳು ಯಾವಾಗಾದರೂ ಮುದ್ದಾಗಿ ಯಾವಾಗ ಮಾತಾಡ್ತಿರ್ತಲ್ವ, ಸೊ ಅವಾಗೆಲ್ಲ ಅವ್ರಿಗೆ ದೃಷ್ಟಿ ತೆಗಿಯೋದೆ ಒಂದು ಕೆಲಸ. ಚೋಟು ಲೆಮನ್ ಜ್ಯೂಸ್ ಕುಡಿತಾಳಂತ. ಅದು ಚೋಟುಗ ನಿನಗೆ ಬೇಡವಾ? ಮುದ್ದಮ್ಮ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ಲು. ಸೊ ವಾಯ್ಸ್ ಅದನ್ನೇ ರಾ ಕ್ಲಿಪ್ಪಿಂಗ್ಸ್ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ತುಂಬಾ ಸೌಂಡ್ ಇತ್ತು. ಸೊ ಕೇಳೋಕ್ಕೇ ಇರಿಟೇಟ್ ಆಗ್ತಿತ್ತು. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿ ಮಸಾಲೆ ಪೂರಿ ಹಾಗೆ ಪಾನಿಪುರಿ ಎರಡೂ ಕೂಡ ತೊಗೊಂಡಿದ್ವಿ. ನನ್ನ ಹಸ್ಬೆಂಡ್ ತಿನ್ನಲ್ಲ, ಸೊ 1-2 ಪಾನಿಪುರಿ ತಿಂದರು ಅಷ್ಟೇ. ಇಲ್ಲಿ ಪಾಪುಗೊಂದು ಕೊಟ್ಟಿದ್ದೀನಿ, ಅವಳು ತಿನ್ನಲ್ಲ. ಅದರೊಳಗಡೆ ಇರೋ ಬಟಾಣಿನ ತೊಗೊಂಡು ತಿಂತಾಳೆ ಅಷ್ಟೇ. ಅದಾದಮೇಲೆ ಮನೆಗೆ ಹೊರಡ್ತಿದ್ವಿ. ಅದಾದಲ್ಲಿ ನೆನಪಾಯಿತು, ಇವತ್ತು ಅಮಾವಾಸ್ಯೆ ಅಲ್ವಾ, ಇಷ್ಟು ದೂರ ಬಂದಿದ್ದೀವಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದಿರೋದು ವಿದ್ಯಾರಣ್ಯಪುರಂ ಬೆಂಗಳೂರಲ್ಲಿ. ಸೊ ಇದು ಕಾಳಿಕಾ ದುರ್ಗಾ ಪರಮೇಶ್ವರಿ ಅಂತ ಗೂಗಲಲ್ಲಿ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಅಡ್ರೆಸ್ ನಿಮಗೆ ತೋರಿಸುತ್ತೆ. ಯಾರಾದರೂ ಬರಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಬನ್ನಿ. ತುಂಬಾ ಪವರ್ಫುಲ್ ಟೆಂಪಲ್ ಇದು. ನಿಜವಾಗ್ಲೂ ನಾನಂತೂ ಮದುವೆ ಆದಾಗಿಂದ ಈ ದೇವಸ್ಥಾನಕ್ಕೆ ಬಂದಾಗಿಂದ ತುಂಬಾ ನಂಬಿದ್ದೀನಿ. ಅಲ್ಲೆಲ್ಲ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಅಲಂಕಾರ ಅಂತೂ ಪ್ರತಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಟೈಮಲ್ಲಿ ಸಖತ್ತಾಗಿ ದೇವಿಗೆ ಅಲಂಕಾರ ಮಾಡಿರ್ತಾರೆ. ನೋಡೋಕ್ಕೆ ಅಷ್ಟು ಖುಷಿಯಾಗಿರುತ್ತೆ. ಅಲ್ಲಿಂದ ನಾವು ರಿಲಯನ್ಸ್ ಮಾರ್ಟಿಗೆ ಹೋಗಿದ್ವಿ. ಸೊ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ, ಹಬ್ಬ ಅಲ್ವಾ. ಸೊ ಹಾಗಾಗಿ ತುಂಬಾ ರಶ್ ಇದ್ದರು. ಪಾಪುಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ವಾಟರ್ ಮಿಲನ್ ಸೀಸನಲ್ಲಿ ಅವ್ರು ವಾಟರ್ ಮಿಲನ್ ಇರಲೇಬೇಕು. ತುಂಬ ದಿನ ಆಗಿತ್ತು, 3-4 ಡೇಸ್ ಮೇಲಾಗಿತ್ತು. ಅಮ್ಮ ಬಂದಿದ್ರಲ್ವ, ಸೊ ಅಮ್ಮ ಊರಿಂದ ವಾಟರ್ ಮಿಲನ್ ತಂದಿದ್ರು. ಅದೇ ಲಾಸ್ಟು, ಅದಾದಮೇಲೆ ತಂದೇ ಇರಲಿಲ್ಲ. ಸೊ ಹಾಗಾಗಿ ವಾಟರ್ ಮಿಲನ್ ತೊಗೊಂಡೋಗೋಣ ಅಂತ ಹೇಳಿ ರಿಲಯನ್ಸ್ ಮಾರ್ಟಿಗೆ ಹೋಗಿ ವಾಟರ್ ಮಿಲನ್ನು ಹಾಗೆ ಹಾಲು ಅದು ಇದು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದೀವಿ. ಯಾಕೋ ಫುಲ್ ಸೆಕೆಗೆ ಬಾಯೆಲ್ಲ ಸ್ವಲ್ಪ ಡ್ರೈ ಆದಂಗೆ ಅನಿಸ್ತಿತ್ತು. ಅಡುಗೆ ಮಾಡೋಕ್ಕೂ ಕೂಡ ಮೂಡಿರಲಿಲ್ಲ. ಸೊ ಹಂಗಾಗಿ ಫಸ್ಟ್ ವಾಟರ್ ಮಿಲನ್ ಒಂದು ಪೀಸ್ ತಿನ್ಕೊಂಡೆ, ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ ವಾಟರ್ ಮಿಲನ್ ಕಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳಂತೂ ಕ್ಯಾಮ್ರಾ ಆನ್ ಮಾಡಿದ್ದೀನಲ್ವ, ಸೊ ಹಾಗಾಗಿ ಕ್ಯಾಮ್ರಾ ನೋಡ್ಕೊಂಡು ಏನೇನೋ ಮಾತಾಡ್ತಿದ್ದಾಳೆ. ಇವಾಗ ವಿಡಿಯೋ ನೋಡ್ತಿರ್ಬೇಕಾದ್ರೆ ಗೊತ್ತಾಗ್ತಿದೆ, ಸ್ವಲ್ಪ ಕ್ಯಾಮ್ರಾ ಕ್ಲಾರಿಟಿ ಸ್ವಲ್ಪ ಡಲ್ ಹೊಡಿತಾ ಇದೆ. ಇಷ್ಟು ನಂದು ಕ್ಯಾಮ್ರಾ ಕ್ಲಾರಿಟಿ ತುಂಬ ಚೆನ್ನಾಗಿತ್ತು. ನೋಡೋಣ ಏನಾಗಿದೆ ಅಂತ ನನ್ನ ಹಸ್ಬೆಂಡ್ ಬಂದಮೇಲೆ ತೋರಿಸ್ತೀನಿ. ವಾಟರ್ ಮಿಲನ್ ಅಂದರೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ, ನೀಟಾಗಿ ತಿಂತಾಳೆ. ಅವಳು ವಾಟರ್ ಮಿಲನ್ ತಿನ್ನೋದು ನೋಡೋದೇ ತುಂಬ ಖುಷಿಯಾಗುತ್ತೆ. ಸ್ವಲ್ಪನೇ ಕೊಟ್ಟಿದ್ದು, ಸ್ವಲ್ಪ 3 ಜನನೂ ಒಂದೊಂದು ಪೀಸ್ ತಿನ್ಕೊಂಡು. ನಾನು ಇವತ್ತು ಜೋಳದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಟಯರ್ಡಾಗಿ ಬಂದಿದ್ದು, ಹೊರಗಡೆ ಹೋಗಿದ್ನಲ್ವ. ಸೊ ಪಾನಿಪುರಿ ಎಲ್ಲ ತಿಂದಿದ್ದು ಹೊಟ್ಟೆ ಕೂಡ ತುಂಬಿತ್ತು, ಹಾಗೆ ಟಯರ್ಡ್ ಕೂಡ ಆಗಿದ್ದೆ. ಸೊ ಹಂಗಾಗಿ ಜೋಳದ ರೊಟ್ಟಿ ಏನೂ ಮಾಡೋಕ್ಕೋಗಲಿಲ್ಲ. ಅಲ್ಲಿಂದನೇ ಮೊಸರು ತೊಗೊಬಂದಿದ್ದೆ. ಸೊ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ವಾಟರ್ ಮಿಲನ್ ಎಲ್ಲ ತಿಂದು, ಕ್ರಿಕೆಟ್ ಕೂಡ ಸ್ಟಾರ್ಟ್ ಆಗಿದೆಯಲ್ವ, IPL ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮೊಸರನ್ನ ಮಾಡೋಕ್ಕೆ ಹೋದೆ. ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು ರೆಸಿಪಿ. ಈ ರೆಸಿಪಿ
ಮೊಸರನ್ನ ತುಂಬಾ ಚೆನ್ನಾಗಿ ಬಂದಿತ್ತು. ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವಾಗಾದರೂ ಮೊಸರನ್ನ ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಒಂದು ಸರಿ ಟ್ರೈ ಮಾಡಿ. ತುಂಬ ಅಂದರೆ ದೇವಸ್ಥಾನದಲ್ಲಿ ಕೊಡ್ತಾರಲ್ವ, ಸೊ ಹಾಗೆ ಇತ್ತು. ನನ್ನ ಹಸ್ಬೆಂಡ್ಗೆ, ನನ್ನ ಮಗಳಿಗೆ ಇಬ್ಬರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಏನಮ್ಮ ಸಾಕು, ಇವಾಗ ತಾನೇ ತಿಂದಿದ್ದೀಯಲ್ಲ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಖಾಲಿ ಮಾಡಿದ್ದಾಳೆ. ಇಷ್ಟನಾ ವಾಟರ್ ಮಿಲನ್ ಅಂದರೆ? ಎಷ್ಟಿಷ್ಟ? ಒಂದು ಇಷ್ಟನಾ? ಹಾಂ, ಚೆನ್ನಾಯ್ತಾ? ವಾಟರ್ ಮಿಲನ್ ಇಷ್ಟನಾ, ಐಸ್ ಕ್ರೀಮ್ ಇಷ್ಟನಾ? ಏನಿಷ್ಟ? ಅಮ್ಮ ಅಕ್ಕವರೆಲ್ಲ ಇವಾಗ ಅಮ್ಮಮ್ಮ ಮನೆಗೆ ಹೋಗಿದ್ದಾರಲ್ಲ, ನೀನು ಹೋಗಲ್ವಾ? ನೀನು ಹೋಗಲ್ವಾ ಮುದ್ದಮ್ಮ? ಯಾವಾಗ? ಇದೇನಿದು ಬಟ್ಟೆ ಎಲ್ಲ? ಏನು ಅಡುಗೆ ಮಾಡಲಿ ಬೇಬಿ? ಹಾಂ, ಏನು ಮಾಡಲಿ ಮುದ್ದಮ್ಮ? ಅವಲಕ್ಕಿನ? ಮೊಸರನ್ನ ಮಾಡ್ತೀನಿ ಬಿಡು, ಮೊಸರು ತಂದಿದ್ದೀವಲ್ಲ. ಬಿಸಿ ಬಿಸಿ ಮೊಸರನ್ನ ತಿಂದು ಆ ಥರ ಮಲ್ಕೊಳ್ಳೋದು. ನಮ್ಮ ಮುದ್ದಮ್ಮ ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಾಳೆ ಗೊತ್ತಾ? ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾಳೆ. ಈ ಟೈಮ್ನ ತುಂಬಾ ಚೆರಿಷ್ ಮಾಡ್ತೀವಿ. ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಕೂಡ ವೀಡಿಯೋಸ್ ಎಲ್ಲ ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ಹಳೆ ವೀಡಿಯೋಸ್ ನಾನು ಅವಾಗವಾಗ ನೋಡ್ತಾ ಇರ್ತೀನಿ, ತುಂಬ ಖುಷಿಯಾಗುತ್ತೆ. ಸೊ ಹಾಗಾಗಿ ಅದು ಕೂಡ ಒಂದು ರೀಸನ್ ವೀಡಿಯೋ ಮಾಡೋಕ್ಕೆ. ನೆಕ್ಸ್ಟ್ ನಾನು ಇವಾಗ ಮೊಸರನ್ನ ಮಾಡಿದೆ. ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡಿದೆ. ಅದು ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿ ಬಂದಿತ್ತು. ವಾಟರ್ ಮಿಲನ್ ತಿಂದೆ ಆಲ್ರೆಡಿ, ಹೊಟ್ಟೆ ತುಂಬಿತ್ತು. ಪಾನಿಪುರಿ ಹಾಗೆ ಅದು ತಿನ್ಕೊಂಡು ಬಂದಿದ್ವಲ್ವ, ಸೊ ಹಂಗಾಗಿ ಆದರೂ ಕೂಡ ಖಾಲಿ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಫ್ರೂಟ್ಸ್ ಎಲ್ಲ ತಂದಿದ್ವಲ್ವ, ಸೊ ಹಾಗಾಗಿ ಪೋಮಗ್ರಾನೇಟ್ ಹಾಗೆ ಗ್ರೇಪ್ಸ್, ಇನ್ನೊಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಗ್ರೇಪ್ಸ್ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಟೈಮ್ ಇರಲಿಲ್ಲ, ಸೊ ಹಾಗಾಗಿ ಹಾಗೆ ಹಾಕಿದೆ. ಪಾಪು ಏನು ಮೊಸರನ್ನ ಜೊತೆ ಗ್ರೇಪ್ಸ್ ಎಲ್ಲ ತಿನ್ನಲ್ಲ, ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಎತ್ತಿಟ್ಬಿಟ್ಟು ಗ್ರೇಪ್ಸ್ ಎಲ್ಲ ಸೈಡಿಗೆ ಎತ್ತಿಟ್ಟು ಅವಳಿಗೆ ಕೊಡಬೇಕಾಯ್ತು. ಚೆನ್ನಾಯ್ತೇನಮ್ಮ? ಚೆನ್ನಾಯ್ತಾ ಪಾಪು? ಇದಾಗಿತ್ತು ಇವತ್ತು. ಹೇಗಿತ್ತು ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ವಿಡಿಯೋಸ್ನ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.